ಅರಳುವ ಜೀವಗಳೇ ಕಮರ್ತಿವೆ. ಬಾಳಿ ಬದುಕುವ ಯುವಕರೇ ಡ್ರಗ್ಸ್ ಸುಳಿಗೆ ಸಿಕ್ಕು ನರಳುತ್ತಿದ್ದಾರೆ. ಮೆಡಿಕಲ್ಸ್ಗಳಲ್ಲಿ ನಶೆ ಏರಿಸುವ ಟ್ಯಾಬ್ಲೆಟ್, ಸಿರಿಂಜ್ ಮಾರಾಟ ಆಗ್ತಿರುವ ಸ್ಫೋಟಕ ಆರೋಪ ಕೇಳಿಬಂದಿದೆ. ಉದ್ಯಾನನಗರಿ ಅಮಲಿನ ಸಿಟಿ ಆಗ್ತಿರುವ ಪ್ರಶ್ನೆ ಎದ್ದಿದೆ. पहले तो गांजे का शौक करते थे, अभी ये इंजेक्शन का शौक। 30 रुपए की गोली वो 300 रुपए को बिकाती। पुलिस वाले क्या कर रही हैं? जाती पकड़ने जाती, जरा पैसे देती, छोड़ डालती। ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗ್ತಿದೆ. 100-200ಕ್ಕೆಲ್ಲ ಮಾರಾಟ ಆಗ್ತಿವೆ. ಮನೆಯಲ್ಲಿ ಮಕ್ಕಳು ಹಾಳಾಗ್ತಿದ್ದಾರೆ. ಹೀಗೆ ಆಕ್ರೋಶದಿಂದ ಮಹಿಳೆ ಕಿಡಿಕಾರ್ತಿರೋದು ಬೆಂಗಳೂರಿನ ಡ್ರಗ್ಸ್ ಭೂತದ ಬಗ್ಗೆ. पहले तो गांजे का शौक करते थे, अभी ये इंजेक्शन का शौक। ये इंजेक्शन है ना, हाथा में रग्गा में डालती, रग्गा में डाल को है ना बच्चे खराब हो रही, मेडिकल स्टोर से लेते। सो गवर्नमेंट क्या कर रही है बोलो? क्या भी नहीं कर रही है गवर्नमेंट। पुलिस वाले क्या कर रही हैं? जाती पकड़ने जाती, जरा पैसे देती, छोड़ डालती। ಬೆಂಗಳೂರಿನಲ್ಲಿ ಹೆಚ್ಚಾಗ್ತಿದೆ ಡ್ರಗ್ಸ್ ಹಾವಳಿ. ಹಾಳಾಗ್ತಿದ್ದಾರೆ ಯುವಕರು, ಪೊಲೀಸರ ವಿರುದ್ಧ ಮಹಿಳೆ ಕಿಡಿ. ಹೌದು, ನಗರದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಿದೆ. ಯುವಕರಿಗೆ ಹತ್ತಾರು ದಾರಿಯಲ್ಲಿ ಸಲೀಸಾಗಿ ಡ್ರಗ್ಸ್ ಸಿಕ್ತಿದ್ದು ದಾರಿ ತಪ್ಪುತ್ತಿದ್ದಾರೆ ಅಂತ ಮಹಿಳೆ ಆರೋಪಿಸಿದ್ದಾರೆ. ಯುವಕರು ಮೆಡಿಕಲ್ಸ್ನಲ್ಲಿ ಮತ್ತು ಭರಿಸುವ ಟ್ಯಾಬ್ಲೆಟ್, ಸಿರಂಜ್ ಖರೀದಿಸುತ್ತಿದ್ದು ಬದುಕಿಗೆ ಕೊಳ್ಳಿ ಇಟ್ಕೊಳ್ತಿದ್ದಾರೆ. ತಿಲಕ್ ನಗರ, ಯಾರಬ್ ನಗರ, ಬಿಸ್ಮಿಲ್ಲಾ ನಗರ, ಗೊರಪ್ಪನಪಾಳ್ಯ, 9ನೇ ಬ್ಲಾಕ್, ಸಿದ್ದಾಪುರ ಸೇರಿದಂತೆ ಎಲ್ಲೆಡೆ ರಾಜಾರೋಷವಾಗಿ ಮೆಡಿಕಲ್ಸ್ನಲ್ಲಿ ಮಾದಕ ವಸ್ತುಗಳು ಸಿಗ್ತಿವೆ ಅಂತ ಮಹಿಳೆ ಆರೋಪಿಸಿದ್ದಾರೆ. पहले तो गांजे का शौक करते थे, अभी ये इंजेक्शन का शौक। ये इंजेक्शन है ना, हाथा में रग्गा में डालती, रग्गा में डाल को है ना बच्चे खराब हो रही, मेडिकल स्टोर से लेते। सो 30 रुपए की गोली वो 300 रुपए को बिकाती। तुम ना अड्रेस हो ना, मैं बोलती हूँ। ಡ್ರಗ್ಸ್ ನಿಂದ ಯುವಕರು ದಾರಿ ತಪ್ಪುತ್ತಿದ್ರು. ಪೊಲೀಸರು ಇಷ್ಟಾದ್ರೂ ಕಣ್ಮುಚ್ಚಿ ಕುಳಿತಿದ್ದಾರೆ. ಸರ್ಕಾರ ಅಂತ ಯಾವ ಕ್ರಮ ಕೈಗೊಳ್ತಿಲ್ಲ ಅಂತ ಮಹಿಳೆ ಆರೋಪಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಈ ವಿಡಿಯೋ ವೈರಲ್ ಆಗಿದೆ. तिलक नगर को जाओ, यारब नगर को जाओ, बिस्मिल्ला नगर, गुरपनपल्ला, 9 ब्लॉक, सिद्धापुर, तिलक नगर, कहाँ होना? गवर्नमेंट क्या कर रही है बोलो? क्या भी नहीं कर रही है गवर्नमेंट। पुलिस वाले क्या कर रही हैं? जाती पकड़ने जाती, जरा पैसे देती, छोड़ डालती। ಮಹಿಳೆಯ ಆಕ್ರೋಶ ಜಯನಗರ ಶಾಸಕ ರಾಮಮೂರ್ತಿ ಅವರಿಗೂ ತಲುಪಿದೆ. ಮೆಡಿಕಲ್ಸ್ಗಳಲ್ಲಿ ಮಾದಕ ಔಷಧಿಗಳು, ಟ್ಯಾಬ್ಲೆಟ್ ಮತ್ತು ಸಿರಂಜ್ ಸಿಗ್ತಿರುವುದು ಸತ್ಯ. ಪೊಲೀಸರು ಇದನ್ನ ಮಟ್ಟ ಹಾಕುವಂತೆ ಮನವಿ ಮಾಡಿದ್ದಾರೆ. ಅತ್ತ ಮೈಸೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಡ್ರಗ್ಸ್ ವಿರುದ್ಧದ ಕಾರ್ಯಾಚರಣೆ ನಿಲ್ಲೋದಿಲ್ಲ ಎಂದಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಡ್ರಗ್ಸ್ ಮೇಲೆ ನಾವು ಒಂದು ವಾರ್ನೇ ಡಿಕ್ಲೇರ್ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ 100 ಕೋಟಿ ರೂಪಾಯಿ ಕಳೆದ 1 ವರ್ಷ 4 ತಿಂಗಳಲ್ಲಿ 100 ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದು ಭಾಳಷ್ಟು ಜನರ ಮೇಲೆ ಕೇಸ್ಗಳು ಹಾಕಿದ್ದೀವಿ. ಭಾಳ ಕಠಿಣವಾದಂಥ ಕ್ರಮವನ್ನು ಕೂಡ ತಗೊಳ್ತಾ ಇದ್ದೀವಿ. ಡ್ರಗ್ಸ್ ಮೇಲೆ ಯಾವುದೇ ರೀತಿಯಲ್ಲಿ ನಮಗೆ ರಿಲ್ಯಾಕ್ಸ್ ಮಾಡೋ ಪ್ರಶ್ನೆನೇ ಇಲ್ಲ. ಸಚಿವರು ಕ್ರಮ ಕೈಗೊಂಡಿದ್ದೇವೆ, ಕೇಸ್ ಹಾಕಿದ್ದೇವೆ ಅಂತಿದ್ದಾರೆ. ಆದರೆ ಡ್ರಗ್ಸ್ ದಂಧೆಗೆ ಬ್ರೇಕ್ ಬೀಳ್ತಿಲ್ಲ. ಪೊಲೀಸರು ಈ ಬಗ್ಗೆ ಎಚ್ಚೆತ್ತುಕೊಳ್ಳದಿದ್ರೆ ಉದ್ಯಾನ ನಗರಿ ಬೆಂಗಳೂರು ಉಡ್ತಾ ಬೆಂಗಳೂರಾದರೂ ಅಚ್ಚರಿ ಇಲ್ಲ. ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.